ಅವರಷ್ಟು ಡಿಪೆಂಡಬಲ್, ಅವರಷ್ಟು ಸೋಮಾರಿಗಳು, ಅವರಷ್ಟು ದೊಡ್ಡರು ಯಾರೂ ಇಲ್ಲ. ಬಾಲಿವುಡ್ ನೆಲ ಕಚ್ಚಿದೆ ಅಂತ ಹೇಳ್ತಾರೆ. ನಿಮ್ಮ ಹತ್ರ 1000 ರೂಪಾಯಿ ಇದ್ದರೆ 600 ಖರ್ಚು ಮಾಡಿ. 400 ಸಿನಿಮಾ ಬರೋ ಮುಂಚೆ, ಕರೋನಾಕ್ಕಿಂತ ಮುಂಚೆ ಕನ್ನಡದಲ್ಲೇ. ಈಗ ಅದು 250ಕ್ಕೋ ಎಷ್ಟಕ್ಕೋ ಇಳಿದಿದೆ. ಪಿಕ್ಚರ್ ಬಂತು ಅಂದರೆ ಎಲ್ಲ ರಬಕ್ಕಂತ ನೈಟ್ ಓಪನ್ ಆಗಿಬಿಡ್ತವೆ. ಸುವರ್ಣ ಈಗ ಬಂದೇ ಬರ್ತದೆ. ನೀವು ಒಳ್ಳೆ ಪಿಕ್ಚರ್ ಮಾಡಿರಿ, ಅವಾರ್ಡು ಎಲ್ಲ ರಿವಾರ್ಡು ಎಲ್ಲ ಬರ್ತದೆ. Investing in cinemas without cinema knowledge is injurious to you, your family, and the audience too. ನಮ್ಮ ಕನ್ನಡದ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ. ಏನು ಅಂದರೆ OTT ರೈಟ್ಸ್ ಆಗಲಿ, ಚಾನಲ್ ರೈಟ್ಸ್ ಆಗಲಿ ಸಿಗ್ತಾ ಇಲ್ಲ ಅನ್ನೋದು. ಇದಕ್ಕೆ ನೀವು ಏನು ಹೇಳ್ತೀರಾ? ಸರ್, ಮೊದಲು ನಾವು ಪ್ರೊಡ್ಯೂಸರ್ಸ್ ಯಾಕಂದರೆ ಅದು ಅವರಷ್ಟು ಡಿಪೆಂಡಬಲ್, ಅವರಷ್ಟು ಸೋಮಾರಿಗಳು, ಅವರಷ್ಟು ದೊಡ್ಡರು ಯಾರೂ ಇಲ್ಲ ಪ್ರೊಡ್ಯೂಸರ್ಸ್. ಯಾಕಂದರೆ ಅವ್ರೇನು ಮಾಡಿಬಿಡ್ತಾರೋ, ಒಂದು ಟೈಮ್ ಇತ್ತು, ಆ ಸ್ಯಾಟಲೈಟ್ದು ಸೇಲ್ ಆಗೋದು, ಆ ಬರೋ ದುಡ್ಡಲ್ಲಿ ಪಿಕ್ಚರ್ಗೆ ಹಾಕೋರು ಸ್ವಲ್ಪ. ಅದು ಅದರ್ ಲ್ಯಾಂಗ್ವೇಜ್ ಸೇಲ್ ಆಗೋದು, ಹಿಂದಿ ಸೇಲ್ ಆಗೋದು, ಬರೋ ದುಡ್ಡಲ್ಲಿ ಫಿಲಮ್ಗೆ ಹಾಕೋದು. ಇದು ಡಿಪೆಂಡ್ ಆಗ್ಬಿಡ್ತಾರೆ. ಏನದು ಮನ್ಸಂಖ್ಯೆಗೆ ಅದೇ ಟೆಕ್ನಾಲಜಿ ಕೇಳ್ತಾರೆ. ಈ ಆಫ್ಟರ್ ಇವೆಲ್ಲ ಬಂದಮೇಲೆ ಏನಾಗೋಯ್ತು, ಈ ಅಮೆಝಾನು ಇವೆಲ್ಲ ಬಂದವಲ್ಲ, ಅವರು ಪಿಕ್ಚರ್ ತಗೊಂಡು ಬೆಕ್ಕಿಗೆ ಬಿಸಿ ಹಾಲಿಗ್ದಂಗೆ ಹೊಡಿತು, ಅದರಲ್ಲಿ ಮಿಸ್ಯೂಸು. ನೆಕ್ಸ್ಟ್ ಏನಾಗೋದು, ಎಲ್ಲ ಕನ್ನಡ ಪಿಕ್ಚರ್ ಹಿಂಗೆ ಅಂತ ತೀರ್ಮಾನ ಮಾಡಿಬಿಟ್ಟು ಇರೋದ್ರಲ್ಲಿ ಕನ್ನಡ ಪಿಕ್ಚರೇ ಒಳ್ಳೆ ಪಿಕ್ಚರ್ ಬರ್ತಾಯಿದೆ. ನಾನು ಮೊನ್ನೆ ವೇವ್ಸ್ ಅಂತ ಪ್ರಧಾನಮಂತ್ರಿ ಮೋದಿಯವರ ಅಧ್ಯಕ್ಷತೆಯಲ್ಲಿ 10,000 ದೇಶದಿಂದ 10,000 ಪ್ರತಿನಿಧಿಗಳು ಬಂದು ಬಾಂಬೆಯಲ್ಲಿ ದೊಡ್ಡ ಇದಾಯಿತು. ಹೌದು, ವ್ಯವಸಾಯ ಆಯಿತು. ವೇವ್ಸ್ ಅಂತ ದೊಡ್ಡ ಅಧಿವೇಶನ ಆಯಿತು. ಚೇಂಬರಿಂದ ನಾವು, ನಮ್ಮ ಅಧ್ಯಕ್ಷರು, ನಮ್ಮ ಸೆಕ್ರೆಟರಿಗಳು, ನಾಗಣ್ಣ ಡೈರೆಕ್ಟ್ರು ಎಲ್ಲ ಹೋಗಿದ್ರಿ. ನಮ್ಮ ಸಪಾಟಿ ರಂಗಪ್ಪವರು ಎಲ್ಲ ಅಲ್ಲೇ. ಹಂಗೆ ನಮ್ಮ ಇರೋದ್ರಲ್ಲಿ ಸೌತಲ್ಲಿ ಸ್ವಲ್ಪ ಸಿನಿಮಾ ಈ ಥರ ಕಲೆಕ್ಷನ್ನು, ದುಡ್ಡು ಇದೆಲ್ಲ ಸೇಫ್ಟಿ ಇರೋದು. ಫಾರಿನಲ್ಲೆಲ್ಲ ಇದೇ ಇಲ್ಲ ಫಿಲಮ್ಗೆ. ಈ ರವೀಂದ್ರನೇ ಇಲ್ಲ ಈಗ ಜಾಸ್ತಿ. ಆಮೇಲೆ ಬಾಲಿವುಡ್, ಹಿಂದಿಲೂ ಅಷ್ಟೇ. ಹಿಂದೂನೇ ನಮ್ಮ ತಮಿಳ್ನಾಡು, ಆ ಥರ ಕರ್ನಾಟಕ, ನಾವೇ ಸೌತ್ ಅವರೇ ಪುಣ್ಯವಂತರು. ಹೌದು, ಬಾಲಿವುಡ್ ನೆಲ ಕಚ್ಚಿದೆ ಅಂತ ಹೇಳ್ತಾರೆ. ಸೌತ್ ಫಿಲಮ್ ಇಂಡಸ್ಟ್ರಿನೇ ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿರೋದು. ನಮ್ಮ ಕನ್ನಡದಲ್ಲಿ ಏನಾಗಿದೆ ಅಂತಂದರೆ ಗ್ಯಾಪು ಜಾಸ್ತಿ ಆಗ್ತದೆ. ಏನಾಗ್ತದೆ, ಈ ದೊಡ್ಡ ಹೀರೋಗಳು ಒಂದು ದೊಡ್ಡ ಹಬ್ಬಕ್ಕೆ ಒಂದು ಪಿಕ್ಚರ್ಗೆ ಬಂದನು, ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಹೋಗೋಕ್ಕೆ ಒಂದು ಪ್ಲಾನ್ ಇದಿರುತ್ತೆ. ಅದು ಆಡ್ತಾ ರಾಗ ಅಂತ ರೂಢಿ. ಒಂದ್ಸರಿ ಹೋಗಿಲ್ವಾ ಅವ್ನು ಅದಕ್ಕೆ ಇದಾಗ್ಬಿಡ್ತಾನೆ. ಹೌದು ಹೌದು. ಇವರು ತಂದೆ ದೊಡ್ಡ ಹೀರೋಗಳು ಇದು ಮಾಡಿ ಬಿಟ್ಟಾಗ ಅದು ಬೇರೆಯವ್ರಿಗೂ ಒಂದು ದಾರಿ ಆಗೋದು. ಯಾವಾಗ ಈ ದೊಡ್ಡ ಹೀರೋಗಳು ಇವೆಲ್ಲ ಬರ್ತಾ ಇಲ್ಲ, ಅವ್ರದ್ದು ಕಮ್ಮಿ ಆಗಿದೆ, ನೋಡೋರು ಆ ಕಡೆ ಡೈವರ್ಟ್ ಆಗವ್ರೆ. ಹೌದು, ಜನಕ್ಕೆ ಥಿಯೇಟ್ರಿಗೆ ಬರಬೇಕು ಅನ್ನೋ ಮೂಡೇ ಸೆಟ್ ಆಗಲ್ಲ. ಈಗಲೂ ಥಿಯೇಟ್ರ್ಗಳೆಲ್ಲ ಏನು ಸ್ವಲ್ಪ ಟೈಮ್ ಬೀಯಿಂಗು ಶೋಗಳು ಕಮ್ಮಿ ಮಾಡ್ಕೊಂಡು ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಪಿಕ್ಚರ್ ಬಂತು ಅಂದರೆ ಎಲ್ಲ ರಬಕ್ಕಂತ ನೈಟ್ ಓಪನ್ ಆಗಿಬಿಡ್ತವೆ. ಸುವರ್ಣ ಈಗ ಬಂದೇ ಬರ್ತದೆ. ಅದೇ ಒಂದು ಆಶಾವಾದದೊಂದಿಗೆ ನಾವು ಇರಬೇಕಾಗ್ತದೆ. ಮತ್ತು ಹೊಸದಾಗಿ ಸಿನಿಮಾ ಅಲ್ಲ ಬಾಸ್, ಅದಂಗೆ ವರ್ಷ ಏನದು ಎಲ್ಲ ಬಿದ್ದೋಗ್ತದೆ ಅಲೆಗಳು. ಹೌದು, ಚೆನ್ನಾಗಿ ಹಣ್ಣೆಲ್ಲ ಬಿಟ್ಟು ತಿರ್ಗಾ ಮರ ಮೈ ಕೊಡ್ಕೊಂಡು ನಿಲ್ತದಲ್ಲ, ಹಂಗೆ ಸಿನಿಮಾ. ಅದಂದ್ರೆ ಕಾಲಚಕ್ರ ಹೋಗಿ ಮೇಲೆ ಬರಲೇಬೇಕು ಅಂತ ಹೇಳ್ತೀರಾ. ಸಿನಿಮಾ ಇವತ್ತು ದಿವಸ ನಾವು ಮಾಡಿದ್ರೆ ಓನ್ಲಿ 15-30, 14 ವರ್ಷ ವನವಾಸ ಅಂತ ಗ್ಯಾಪ್ ಇಟ್ಕೊಂಡು 14 ವರ್ಷ ಗ್ಯಾಪಲ್ಲಿ ಮಾಡಬೇಕು. 15-30 ಆ ಏಜಿಗೆ ಮಾತ್ರ. ಯಾಕಂದರೆ ಮಕ್ಕಳು ಆದವರು ಸಂಸಾರವೇ ಸಾಗರ ಆಗ್ತದೆ, ಪಿಕ್ಚರ್ ಹೋಗೋಕ್ಕಾಗಲ್ಲ. ಎಲ್ಲೋ ರೇರ್ ಫ್ಯಾಮಿಲಿ ಎಲ್ಲ ಕರ್ಕೊಂಡೋರು, ಜಾಸ್ತಿ ದುಡ್ಡು ಖರ್ಚು. ಇವತ್ತು 15 ಹುಡುಗರು ಪಾಪ ನುಗ್ಬಿಡ್ತಾರೆ, ಒಬ್ಬರೇ ಹೊಂಟಿ ಇದು ಅಂತ ಹೇಳ್ಬಿಟ್ಟು. ಸೊ ಯಂಗ್ಸ್ಟರ್ಸ್ನು ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋದು ಒಂದು 70-80% ಯಂಗ್ಸ್ಟರ್ಗೆ ಸಿನಿಮಾ ಮಾಡಬೇಕು. ಆಮೇಲೆ ಅಲ್ಲಿ ಗೆದ್ರ ಇವ್ರು ಬರೋಕ್ಕೆ ಶುರು ಆಯ್ತಾರೆ, ಏನೋ ಇದೆ ಅಂತ. ಫ್ಯಾಮಿಲಿ, ಮಗ ಎಲ್ಲ ಮಕ್ಕಳು, ಹುಡುಗರು ಆಟೋಮೆಟಿಕ್ ಅವರು, ಯಾಕಂದರೆ ಸ್ವಂತ ಅವ್ರು ಬರೋಕ್ಕಲ್ಲ, ಬೇರೆಯವ್ರು ಡಿಪೆಂಡ್ ಆಗಿ ಅಣ್ಣ ತಮ್ಮದಿರ ಮೇಲೆ ತಂದೆ ತಾಯಿ ಮಕ್ಕಳು ಬರ್ತಾರೆ.
ಆಮೇಲೆ ನಮ್ಮ ಸೌತ್ ಇಂಡಿಯಾಲಿ ನಡೀತಾ ಇರೋಂಥ ಚಿತ್ರಗಳೇ ಸ್ವಲ್ಪ ಮಟ್ಟಿಗೆ ದುಡ್ಡು ನೋಡ್ತಾ ಇರೋದು ಅನ್ನೋದನ್ನ ಹೇಳಿದ್ರಿ. ಬಾಲಿವುಡ್ ಅಂತೂ ನೆಲ ಕಚ್ಚಿದೆ, ಹಾಲಿವುಡ್ಡಲ್ಲೂ ಅಂತ ಕಾಸಿಲ್ಲ ಅಂತ ಹೇಳಿದ್ರಿ. ಉತ್ತರಾಖಂಡ ಎಲ್ಲ ಸೇಲ್ ಆಗ್ತಾ ಇದೆ, ಹ್ಮ್. ಸೇಲ್ಸ್ ಇದೆ. ಹ್ಮ್. ಇವಾಗ ಏನಂದ್ರೆ ಯೋಚನೆ ಮಾಡ್ತಾ ಹೋಗ್ತಾರೆ, ಯಾವ ಥಿಯೇಟ್ರಲ್ಲಿ ಏನು ಬಂತು ನೋಡ್ಕೊಂಡು. ಹ್ಮ್. ಮೊದಲಾದ್ರೆ ಬ್ಲೈಂಡ್ ಆಫ್ ತಗೊಂಡವ್ರು ಶೂಟಿಂಗ್ ಟೈಮಲ್ಲಿ, ಹೌದು. ಲೇಟಾಗಿ ತಗೊಂತಾರೆ, ಹ್ಮ್. ಸೆಲೆಕ್ಟೆಡ್ ಮಾಡ್ತಾವ್ರೆ. ಅಂದ್ರೆ ನೀವು ಕ್ವಾಲಿಟಿ ಕೊಟ್ರೆ ಆ ಕ್ವಾಲಿಟಿಗೆ ತಕ್ಕಂತೆ ನಿಮಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ. ಕ್ವಾಲಿಟಿ ಪ್ಲಸ್ ಕಂಟೆಂಟು. ಹ್ಮ್. ಹ್ಮ್. ಆಮೇಲೆ ಸಿನಿಮಾಗೆ ಏನು ಮಾಡ್ತಾರೆ ಅಂದರೆ ಬಡ್ಜೆಟ್ ಹಾಕ್ತಾರೆ. ಹ್ಮ್. ಅಯ್ಯೋ 1 ಕೋಟಿ ರೂಪಾಯಿ ಪಿಕ್ಚರು ಅಂತ. ಅದೇ ಥರ ಸಿನಿಮಾಗೆ ರಿಲೀಸ್ಗೆ ಹ್ಮ್. ಈ ಟಾಟಾ ಬಿರ್ಲಾ ಅವರು ಸಾಲ್ಟ್ ತಯಾರು ಮಾಡ್ತಾರೆ, 10 ರೂಪಾಯಿ kg ಉಪ್ಪು, 10 ಲಕ್ಷ ಪಬ್ಲಿಸಿಟಿ ಮಾಡ್ತಾರೆ. ಹ್ಮ್. 10 ರೂಪಾಯಿ ಪ್ರಾಜೆಕ್ಟ್ ಅಂತ ಅವ್ರು ಪಬ್ಲಿಸಿಟಿ ಮಾಡದೇ ಇರಲ್ಲ. ಹ್ಮ್. ಹಾಗೆ ನಾವು ಇವತ್ತು ಪೂಜೆ ಪಿಕ್ಚರ್ ಇವತ್ತು ಇಷ್ಟಾರ್ಕ ಅಷ್ಟು, ಇಲ್ಲಿಂದ ರಿಲೀಸ್ ಥಿಯೇಟ್ರಿಗೆ ಬಿಡೋವರೆಗೂ ಹ್ಮ್. ನಾವು ಅದನ್ನು ಒಂದು ಸ್ಕ್ರಿಪ್ಟ್ ಹಾಕಬೇಕು, ರಿಲೀಸ್ ಸ್ಕ್ರಿಪ್ಟ್ ಅಂತ. ಹ್ಮ್. ಹ್ಮ್. ಇದು ಯಾರಿಗೂ ಗೊತ್ತಿರಲಿಲ್ಲ. ರಿಲೀಸ್ ಸ್ಕ್ರಿಪ್ಟ್ ಮಾತ್ರ ಮಾಡ್ತೀರಿ, ಮೇಕಿಂಗ್ ಸ್ಕ್ರಿಪ್ಟ್ ಮಾಡ್ತಾರೆ. ಮಾತ್ರ ನಾವು ಇದ್ರಲ್ಲಿ ಮಾಡ್ಕೊಂಬತ್ತೀವಿ, ಅದು ಇದು ಅಂತಾರೆ. ರಿಲೀಸ್ ಸ್ಕ್ರಿಪ್ಟ್ ಬೇಕು. ಒಳ್ಳೆ ವಿಷಯ. ಯಾಕಂದರೆ ಸ್ಟಾರ್ಟಿಂಗೆಲ್ಲ ತಿಳಿಸ್ಬೇಕು, ಇವತ್ತಿನ ದಿವಸ ಪೂಜೆ, ಇಂಥ ಹೀರೋ, ಇಂಥ ಕತೆ, ಈ ಮೆಸೇಜ್ ಇದೆ, ಈ ಥರ. ಅವಾಗ ಏನಾಗ್ತಾನೆ, ಟ್ಯೂನ್ ಆಗ್ತಾನೆ, ಹ್ಮ್. 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 ನೋಡಬೇಕು ಅಂತ. ಹ್ಮ್. ಇದಕ್ಕೆ ಎಕ್ಸಾಂಪಲ್ ನಮ್ಮ ಉಪೇಂದ್ರ ಅವ್ರು ಡೈರೆಕ್ಷನ್ ಮಾಡಿ ಉಪೇಂದ್ರ ಪಿಕ್ಚರು. ಉಪೇಂದ್ರ ಪಿಕ್ಚರು ಫಸ್ಟ್ ದಿವಸ ಆ್ಯಡ್ ಕೊಟ್ಟರು, ಜನ ಮಲ್ಕೊಂಡು ಬಗ್ಗಿ ಎದ್ದು ನಿಂತ್ಕೊಂಡು ನೋಡೋರು. ಏನು ಅಂತಾನೆ ಅರ್ಥ ಆಗ್ತದೆ. ಆ ಕಾಲದಲ್ಲೆಲ್ಲ ಕ್ವಾರ್ಟರ್ ಪೇಜ್ ಕೊಡೋರು. ಹ್ಮ್. ಇಲ್ಲ ನಮಗೆ ಡಬಲ್ ಶೀಟ್ ಕೊಡಬೇಕು ಅಂದರು. ನಾನಪ್ಪ ಸ್ಟಾರ್ಟಿಂಗ್ ಡಬಲ್ ಕೇಳ್ತಾನೆ ಪುಣ್ಯಾತ್ಮ. ಹ್ಮ್. ಬಟ್ ಇವ್ರದ್ದು ಎಲ್ಲ ನೋಡಿದೆ ನಾನು, ಓಮು, ಆಮೇಲೆ ಎ ಪಿಕ್ಚರು ಎಲ್ಲ. ಬಿಡು ಓಡೋ ಕುದುರೆ ತಾನೆ ಫೇವ್ರೇಟ್ ಆರ್ಸು ಅಂತ ನಾವು ಕೊಟ್ರಿ. ಹಂಗೆ ಅಲ್ಲಿಂದನೇ ಕುಣ್ಸೋರು. ಓಕೆ. ಮುಹೂರ್ತ ಮಾಡಿದ್ದು ರಿಲೀಸ್ ಸ್ಕ್ರಿಪ್ಟ್ ಅನ್ನೋದು ತುಂಬ ಒಳ್ಳೆ ಮಾತಾಡಿದ್ವಿ. ಪಬ್ಲಿಸಿಟಿ ಸರ್, ಅದೇ ಪಬ್ಲಿಸಿಟಿ ಸ್ಕ್ರಿಪ್ಟ್ ಅನ್ನೋದು. ಪಬ್ಲಿಸಿಟಿ ಇಂಪಾರ್ಟೆಂಟು. ನಾವು ಯಾವತ್ತೂ ಒಂದು ಬಡ್ಜೆಟ್ ಅದಕ್ಕೊಂದು ಬಜೆಟ್ ಇಡಬೇಕು. ಈಗ ಎಷ್ಟೋ ನಮ್ಮ ಪ್ರಕಾರ 400 ಸಿನಿಮಾ ಆಗ್ತಿತ್ತು ಕನ್ನಡ ಇಂಡಸ್ಟ್ರಿ. ಅದರ ಟೈಮಲ್ಲಿ ಏನಂದರೆ ಅವೆಲ್ಲ ಬೇಕಾಗಿರಲಿಲ್ಲ, ಪಬ್ಲಿಸಿಟಿ ಏನು ಮಾಡೋಂಗಿರಲಿಲ್ಲ. ಏರಿಯಾ ತೊಗೊಂಬಿಡೋರು, ಎಲ್ಲ ಡಬ್ಬಿಂಗ್ ರೈಟ್ಸ್ ಹೋಗೋದು. ಆದರೂ ಅವ್ರು ಹಂಗಿದೆ ಕೊಂಡ್ಸ್ಕೊಂಬಂದರು. ಹೌದು. ಅಲ್ಲ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 400 ಸಿನಿಮಾ ಬರೋ ಮುಂಚೆ, ಕರೋನಾಕ್ಕಿಂತ ಮುಂಚೆ ಕನ್ನಡದಲ್ಲೇ, ಈಗ ಅದು 250ಕ್ಕೋ ಎಷ್ಟಕ್ಕೋ ಇಳಿದಿದೆ ಕರೋನಾ ಆದಮೇಲೆ. ಯಾಕೆಂದರೆ ಸೇಲ್ ಆಗಲ್ಲ ಅಂತನೋ ಅಥವಾ ಧೈರ್ಯ ಮಾಡ್ದಲೇ 250ಕ್ಕೆ ಇಳಿದಿದೆ. ಆ 250ರಲ್ಲೂ 100ರಿಂದ 125 ಸಿನಿಮಾ ಮುಗ್ದಿರ್ತದೆ, ರಿಲೀಸಿಗೆ ಬರೋಕ್ಕಾಗಲ್ಲ ಅವರು. ಯಾಕೆಂದರೆ ನೀವು ಹೇಳ್ದಂಗೆ ಅದು ಪಬ್ಲಿಸಿಟಿ ಮಾಡೋಕ್ಕಾಗಲಿ, ರಿಲೀಸ್ ಮಾಡೋಕ್ಕಾಗಲಿ ಬಜೆಟ್ದು ಪ್ಲ್ಯಾನಿಂಗೇ ಇರಲ್ಲ ಫಸ್ಟಿಂದ. ಹೌದು. ಸೊ ಆ ಬಜೆಟ್ ಪ್ಲ್ಯಾನಿಂಗ್ನ ಫಸ್ಟಿಂದನೇ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ರಿಲೀಸ್ ಹಂತದಲ್ಲಿ ಖರ್ಚಿದೆ. ಇಡೀ ಬಿಲ್ಡಿಂಗ್ ಕಟ್ಟಾಗ್ಬಿಟ್ರೆ ಆಗಲಿಲ್ಲ, ಆಮೇಲೆ ತಾನೇ ಅದಕ್ಕೆಲ್ಲ ಬೇಕಾಗೋದು. ಸೊ ಅದನ್ನು ನಮ್ಮ ಜನ ಕಟ್ಟೋದು ಇಂಟೀರಿಯರ್ ಜಾಸ್ತಿ. ಅದೇ ಇಂಟೀರಿಯರ್ ಜಾಸ್ತಿ ಹಿಡಿಯೋದು ಗೊತ್ತಾಗದೆ ನನ್ನ ಮನೆ ಕಟ್ಟಾಗೋಯ್ತಪ್ಪ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅದಾದಮೇಲೆ ಖರ್ಚು ಬರೋದು ಅನ್ನೋದನ್ನ ನೀಟಾಗಿ ಹೇಳಿದ್ರಿ ನೀವು. ಪಬ್ಲಿಸಿಟಿ ರಿಲೀಸ್ದು ಒಂದು ಸ್ಕ್ರಿಪ್ಟ್ ಮಾಡ್ಕೋಬೇಕು. ತುಂಬ ಒಳ್ಳೆಯ ವಿಷಯ. ಅದು ಬಿಟ್ಟು ನಮ್ಮ ಇಡೀ ಸೌತ್ ಇಂಡಿಯಾಲಿ ಕನ್ನಡ ಚಿತ್ರಕ್ಕೆ ಸರ್ಕಾರನೂ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೌತ್ ಇಂಡಿಯಲ್ಲ? ಸೌತ್ ಇಂಡಿಯಾಲಿ. ಯಾಕೆಂದರೆ ತಮಿಳ್ನಾಡಲ್ಲಾಗಲಿ, ಆಂಧ್ರಲ್ಲಾಗಲಿ, ಕೇರಳಲ್ಲಾಗಲಿ ನಾವು ಈ ಸಬ್ಸಿಡಿ ಅನ್ನೋದನ್ನು ಕೇಳಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಒಂದು 200 ಸಿನಿಮಾಗೇನೋ ಸಬ್ಸಿಡಿ ಆಗೋ ಥರನೂ ಇದೆ ಅಂತ ಹೇಳ್ತಾರೆ. ಆದ್ದರಿಂದ ಏನಾದರೂ ಹೀಗೆ ಮಾಡಬೇಕು ಸಿನಿಮಾ ಅನ್ನೋದೇನಾದರೂ ಇದೆಯಾ? ಅದೇ ಮಾನದಂಡ ವಿಧಿಸ್ತಾರೆ, ಅದ್ರ ಮೇಲೆ ಮಾಡ್ತಾರೆ. ಬಟ್ ಅದನ್ನೆಲ್ಲ ನಾನು ಹೇಳ್ದಿಲ್ಲ, ಅದು ಸಪ್ರೇಟ್ ಇಟ್ಕೊಬೇಕು. ಅದನ್ನ ಇಟ್ಕೊಂಡು ಬರಕ್ಕೆ ಹೋಗ್ಬೇಡಿ. ಅದನ್ನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ರೈಟ್ಸ್ನಾಗಲಿ, ಯಾವುದೇ ಸಬ್ಸಿಡಿ ಆಗಲಿ, ಸಹಾಯಧನ ಆಗಲಿ ಬರೋದನ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಡಿ. ಇದನ್ನೇ ಕೇಳೋಕ್ಕೋಸ್ಕರ ನಾನು ಕೇಳಿಬೇಡಿ. ನೀವು ಒಳ್ಳೆ ಪಿಕ್ಚರ್ ಮಾಡ್ರಿ, ಅವಾರ್ಡು ಎಲ್ಲ ರಿವಾರ್ಡು ಎಲ್ಲ ಬರ್ತದೆ. ಫಸ್ಟು ಸಿನಿಮಾ ಮಾಡ್ರಿ ಅಂತ. ಅದೇ ಸಿನಿಮಾ ಮಾಡೋದಕ್ಕಿಂತ ಮುಂಚೆನೇ ಜನ ತಲೆಯಲ್ಲಿ ಅವಾರ್ಡು, ರಿವಾರ್ಡು ಎಲ್ಲ ತಲೆಯಲ್ಲಿ ಇಟ್ಕೊಂಡಾಗಲೇ ಸಿನಿಮಾ ಸರಿಯಾಗಿ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ನಿಮ್ಮ ಎಲ್ಲ ನೀವು ಅದು ಕರೆಕ್ಟ್, ನಿಮ್ಮ ಮನಸ್ಸಿಗೆ ಕರೆಕ್ಟು. ಯಾಕಂದರೆ ನಾವು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಾಗ ಅದು ಸುಮ್ಮನೆ ತುರುಕ್ತೀರಿ. ಕೆಲವೆಲ್ಲ ಅಲ್ಲೊಂದು ಕೆಲವು ಮಾನದಂಡ ಇರ್ತದೆ, ಆ ತಗೊಂಡು ವರದಕ್ಷಿಣೆ ತುರುಕೋದು, ಇಲ್ಲ ಮತೀಯ ಗಲ್ಬೆ ತಿರುಗೋದು, ಸಮಾಜ ಕಳಕಳಿ ಪಾಯಿಂಟ್ ತುರ್ಸೋದು. ಒಂದು ಕತೆ ಹೇಳೋವಾಗ ಅದಕ್ಕೆ ಡಿಸ್ಟರ್ಬ್ ಆಗದಂಗೆ ಅದೇ ಹೇಳ್ಬೇಕಷ್ಟೆ. ಆಮೇಲೆ ಅವಾರ್ಡು ರಿವಾರ್ಡ್ ಎಲ್ಲ ಅದೇ ಬರುತ್ತೆ, ಅದಕ್ಕಾಗಿ ಅದೇ ಬರುತ್ತೆ ಅಂತ. ಈಗ ಹೊಸ ತಂಡಗಳು ಬರಬೇಕಾದ್ರೆ ಚಿತ್ರರಂಗಕ್ಕೆ ಪ್ರೀ ಪ್ರೊಡಕ್ಷನ್ ಹಂತದಲ್ಲೇ ತುಂಬ ದುಡ್ಡು ಕಳ್ಕೊಂಡ್ಬಿಡ್ತಾರೆ.
ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಹೇಳೋದೇನೆಂದರೆ, ಈಗ ಫಸ್ಟ್ ಒಂದು ಪಿಕ್ಚರ್ವರೆಗೂ ಅವರೇ ಎಲ್ಲ ಮಾಡ್ಕೊಂಬರ್ತಾರೆ ಗೊತ್ತಿರೋಂಗೆ. ಹೊಸ್ದಾಗಿ ಬರೋರು. ಹೌದು, ಹೊಸ್ದಾಗಿ ಬರೋರು ಯಾರೋ ಖ್ಯಾತ ಡೈರೆಕ್ಟ್ರ್ ಹತ್ರ ಅಸಿಸ್ಟೆಂಟ್ ಆಗಿರ್ತಾರೆ, ಯಾರೋ ಇರ್ತಾರೆ, ಯಾವುದೋ ವಿಭಾಗದಲ್ಲಿ ಇರ್ತಾರೆ. ಅವರೇ ಎಲ್ಲ ಮಾಡಿಕೊಂಡು ಬೋನ್ ಸ್ಕ್ರಿಪ್ಟ್ ಹೇಳ್ತಾರೆ. ಆಮೇಲೆ ಸ್ಕ್ರೀನ್ ಪ್ಲೇಗೆ ನಾವು ರೂಮ್ ಹಾಕ್ಕೊಡ್ಬೇಕಾಗ್ತದೆ. ಹ್ಮ್. ಆಮೇಲೆ ಸ್ಕ್ರೀನ್ ಪ್ಲೇಗೆ ಸ್ವಲ್ಪ ಆರ್ಟಿಸ್ಟ್ ಆದಮೇಲೆ ಆರ್ಟಿಸ್ಟಿಗೆ ತಕ್ಕಂತೆ ಒಂದಷ್ಟು ಜನ ಅಸಿಸ್ಟೆಂಟ್ಸು, ಆಮೇಲೆ ಡೈಲಾಗ್ ರೈಟರ್ನ, ಆಮೇಲೆ ಡಿಸ್ಕಷನ್ ಎಲ್ಲ ಕುಣಿಸಿ ಅದಕ್ಕೆಲ್ಲ ಖರ್ಚು ಮಾಡಬೇಕಾಗ್ತದೆ. ಹ್ಮ್. ಸ್ಕ್ರಿಪ್ಟ್ಗೂ ಇಂಪಾರ್ಟೆಂಟು ಸರ್. ಹ್ಮ್. ನಾವು ಅದಕ್ಕೆ ಎಲ್ಲ ಒದಗಿಸ್ಕೊಟ್ರೆ ಹ್ಮ್. ನಿಮಗೆ ಏನು ಹಿಂಗು ತೆಂಗಿದ್ರೆ ಮಂಗನೂ ಮಾಡ್ತದೆ ಅಡುಗೆ ಅಂದಂಗೆ, ಹ್ಮ್. ಇವೆಲ್ಲ ನಾವು ಒದಗಿಸ್ಕೊಡ್ಬೇಕಾಯ್ತು ಧರ್ಮ. ಇದಕ್ಕೆ ನಮ್ಮ ನಿರ್ಮಾಪಕಿ ಹ್ಮ್. ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಂಗೆ ಹ್ಮ್. ಅವ್ರು ಮಾಡಿದಷ್ಟು ಸಿನಿಮಾನು ಓನ್ಲಿ ಕಂಟೆಂಟ್, ಹ್ಮ್. ಹ್ಮ್. ಓನ್ಲಿ ಕಂಟೆಂಟು. ಹ್ಮ್. ಎಷ್ಟು ಬೇಕೋ ಅಷ್ಟೇ ಮಾಡೋರು. ಯಾವುದು ಸುಮ್ಮನೆ ತುರುಕ್ತಾ ಇದ್ದಿದ್ದಾಗಲಿ ಅನ್ನೆಸೆಸರಿ ಇಲ್ಲ. ಎಲ್ಲ ಪಿಕ್ಚರು ಸೂಪರ್ ಹಿಟ್ಟು. ಅವ್ರನ್ನ ಮಾರ್ಗದರ್ಶನ ನೋಡ್ಕೊಬೇಕು. ಹ್ಮ್. ಆಮೇಲೆ ಹೊಸ್ದಾಗಿ ಬರೋರು ಒಂದು ಕಿವಿ ಮಾತು ಹೇಳಿದ್ರೆ, ಇಲ್ಲಿ ಸ್ವಲ್ಪ ಇವಾಗ ನಮ್ಮ ಕಾಲದಲ್ಲಾದರೆ ಬರೀ ಬುಕ್ ಓದಬೇಕಾಯ್ತು, ಇತಿಹಾಸ ಸ್ಟಡಿ ಮಾಡಿ ಏನೇನೋ ಫಾಲೋ ಅಪ್ ಮಾಡ್ಬೇಕಾದ್ರೆ. ಇವಾಗೆಲ್ಲ ಎಲ್ಲಿ ಟಪಟಕ ಅಂತ ಹೊಡೆದ್ರೆ ಕೈಯಲ್ಲೇ ಇದೆ ಎಲ್ಲ. ರೆಫರ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದ್ರು ಸೊ ನಿಮ್ಮ ಹೋಮ್ವರ್ಕ್ ರೆಡಿ ಇಟ್ಕೊಂಡು ಬರೋಲ್ಲ ಅವ್ರಿಗೆ. ಆ ಥರ ಯಾವುದೇ ಅಡೆತಡೆಗಳಿಲ್ಲದೆ ಇರೋಂಗೆ ನಿಮ್ಮ ಹೋಮ್ವರ್ಕ್ ನೀವು ಮಾಡಿಕೊಂಡು ಸಿನಿಮಾ ರಂಗದೊಳಗೆ ಕಾಲಿಟ್ಟರೆ ಕಲ್ಕೊಂಡು ಬರಲಿ. ಜೊತೆಗೆ ಅನ್ನದಾತ ಸುಖೀಭವ ಅನ್ನೋದು ನಿರ್ಮಾಪಕಂಗೆ ಒಂದು ಹೆಲ್ಪ್ ಆಗಲಿ ಅನ್ನೋದಕ್ಕೆ ಕಾರ್ಯಕ್ರಮ ಮಾಡಿರೋದು. ನಿರ್ಮಾಪಕರಿಗೆ ಏನು ಕಿವಿ ಮಾತು ಹೇಳ್ತೀರಾ? ನಿರ್ಮಾಪಕನೇ ಅಲ್ವಾ ಸರ್ ಅನ್ನೋದು, ಪ್ರೊಡ್ಯೂಸರೇ ಫಸ್ಟು. ಅಲ್ಲಿಂದ ಹೊಸ್ದಾಗಿ ಬರ್ತಕ್ಕಂಥ ನಿರ್ಮಾಪಕರಿಗೆ ಫಾದರ್ ಆಫ್ ಸಿನಿಮಾ. ಹಾಂ, ಬರಲಿ, ಧೈರ್ಯವಾಗಿ ಬರಲಿ ಸರ್. ಇವಾಗ ಎಲ್ಲ ಬಿಸ್ನೆಸ್ಸು ಕಷ್ಟ ಇದೆ. ಇವಾಗ ₹1,00,000 ಬಾಡಿಗೆ ಹೇಳ್ತಾರೆ, ಆಮೇಲೆ 10,000 ಕರೆಂಟ್ ಬಿಲ್ ಕಟ್ತಾ ಇರ್ತಾರೆ. ಜನ ನೋಡ್ರೆ ಅಂಗಡಿಲಿ ಜನನೇ ಇರಲ್ಲ. ಹೌದು. ಎಲ್ಲಾದರೂ ವ್ಯಾಪಾರ ಕಷ್ಟ, ಕಾಂಪಿಟೇಷನ್ ಇವತ್ತು. ಸೊ ಎಲ್ಲ ವ್ಯಾಪಾರದ ಥರನೂ ಸಿನಿಮಾನು ಒಂದು ವ್ಯಾಪಾರ ಉದ್ಯಮ ಅಂತ ಹೇಳ್ತಾ ಇದ್ದೀರಾ ನೀವು. ನೋಡ್ಕೊಂಡು ಹುಷಾರಾಗಿ ಹೆಜ್ಜೆ ಇಟ್ಕೊಂಡು ಹೆಂಗೆ ಬೇರೆ ವ್ಯಾಪಾರದಲ್ಲಿ ಹೋಗ್ತಾರೋ ಇದು ವ್ಯಾಪಾರದಲ್ಲೂ ಹಾಗೆ ಹೋಗಿ ಅಂತ ಹೇಳ್ತೀರಿ. ಈಗಿನ ಜೊತೆಗೆ ಒಂದು ಏನು ಹೇಳ್ತೀವಿ ಅಂದರೆ, ಇದನ್ನು ಬರೀ 60% ತಗೊಳ್ಳಿ, ಇನ್ನೊಂದು 40% ಸೇಫ್ಟಿಗೆ ಬೇರೆ ಉದ್ಯಮಗಳು ಇರಲಿ. ಅದು ನಾನು ಮೊದಲೆಲ್ಲ ಸಿನಿಮಾದವ್ರು ಹೇಳ್ತಾ ಇದ್ದೆ, ಕುದುರೆ ಥರ ಇಷ್ಟೇ, ಓನ್ಲಿ ಸಿನಿಮಾ ನೋಡ್ಕೊಬರ್ರಿ, ಆ ಕಡೆ ನೋಡಬೇಡ್ರಿ ಅಂತ. ಬಟ್ ಅದೆಲ್ಲ ಒಂದು ಸ್ವಲ್ಪ ಸೇಫ್ಟಿನೂ ಇರಬೇಕಾಗ್ತದೆ. ಹೌದೌದು. ಆಲೋಚನೆ ಮಾಡಿ ಕರೆಕ್ಟ್. ನಿಮ್ಮ ಹತ್ರ ₹1,000 ಇದ್ದರೆ ₹600 ಖರ್ಚು ಮಾಡಿ, ₹40 ನಿಮ್ಮ ಇದಕ್ಕೆ ಇಟ್ಕೊಳ್ಳಿ. ಯಾಕಂದರೆ ಫುಲ್ ಖಾಲಿ ಆಗಬೇಡಿ. ಒಳ್ಳೆ ಕಿವಿ ಮಾತು. ಯಾಕೆಂದರೆ ಇವತ್ತಿನ ದಿನ ಎಲ್ಲರಿಗೂ ಹೇಳಿ ಹೇಳಿ ದುಡ್ಡು ಹಾಕ್ಸೋರೇ ಜಾಸ್ತಿ ಆಗಿರೋದ್ರಲ್ಲಿ ನೀವು ಒಳ್ಳೆ ಕಿವಿ ಮಾತು ಹೇಳ್ತಾ ಇದ್ದೀರಾ. ಇಷ್ಟೇ ಖರ್ಚು ಮಾಡಿ, ಇಂತಿಷ್ಟೇ ಖರ್ಚು ಮಾಡಿ, ಇರೋ ಬರೋದನ್ನೆಲ್ಲ ಕಳ್ಕೊಂಡು ಕೂತ್ಕೊಂಡು ಆಮೇಲಿಂದ ಸಿನಿಮಾ ರಂಗನ ಬೈಕೊಂಡು ಮಾತಾಡೋದು ಅಷ್ಟು ಸರಿ ಇಲ್ಲ ಅಂತ. ಫ್ಯಾಷನ್ ಜೊತೆಗೆ ವೃತ್ತಿಯಾಗಿ ತೊಗೊಳ್ಳಿ, ಇದನ್ನ ಪ್ಯಾಷನ್ ಜೊತೆಗೆ ವೃತ್ತಿಯಾಗೂ ತೊಗೊಳ್ಳಿ. ಹೌದು, ಅದು ಮಾಡಿ ಚೆನ್ನಾಗಿ ಇದೆ. ಇಲ್ಲಿ ಸಿನಿಮಾಯಿಂದ ನೀವು ಎಲ್ಲ ಕಡೆ ಗುರುತಿಸ್ಕೊಬೋದು. ನಿಮ್ಗೆ ಎಲ್ಲ ಕಡೆ ಎಂಟ್ರಿ ಈಸಿ ಆಗುತ್ತೆ, ಎಲ್ಲ ರಂಗಕ್ಕೂ ಹೋಗ್ಬೋದು. ನಾನು ದೇವರಲ್ಲಿ ಮೊದಲೆಲ್ಲ ಕೇಳ್ಕೊತಾ ಇದ್ದೆ, ಎಲ್ಲ ಸೈಡ್ ಇರ್ತು. ಈಗ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ನಮ್ಮ ಸಿನಿಮಾ ಜನ ಒಂದು ಗಡ್ಡೆಯರು, ಅವರ ಭಾಷೆ ಬೇರೆ, ಯಾರೇ ಏನೇನೇ ಇರ್ಬೋದು. ಹೌದು ಹೌದು. ಸಿನಿಮಾ ಜನ ಡೈರೆಕ್ಟ್ರ್ ಆಗ್ಬೋದು, ಹೀರೋ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಒಂದು ಟೆಕ್ನಿಷಿಯನ್ ಆಗ್ಬೋದು, ಊಟ ಬಡಿಸೋರು ಆಗ್ಬೋದು. ಈ ಸಾಫ್ಟ್ವೇರು, ಬ್ಯಾಂಕ್ ಕೆಲಸಕ್ಕೆ ನನ್ನ ಮಗಳು ಕೊಡ್ತೀನಿ. ಸಾಫ್ಟ್ವೇರ್ ನಂಬರ್ 1 ಪ್ರಪಂಚದಲ್ಲಿ. ಇವತ್ತು ಯಾವುದಿದೆ ಪ್ರಪಂಚದಲ್ಲಿ ನಂಬರ್ 1 ಬಿಸ್ನೆಸ್ಸು? ಇದು ಸೇಫ್ಟಿ. ಅವನಿಗೆ ಫಸ್ಟ್ ರ್ಯಾಂಕು. ರಾಜಕೀಯ ನಂಬರ್ 1 ಮಿನಿಸ್ಟ್ರ್ ಪೋಸ್ಟ್ ಒಳ್ಳೆಯದು, CM ಪೋಸ್ಟ್ ಒಳ್ಳೆಯದು, ಮೋದಿ ಒಳ್ಳೆಯವರು, ಪ್ರೈಮ್ ಮಿನಿಸ್ಟ್ರು ಅಂತಾರಲ್ಲ ಆ ಥರ. ಸಿನಿಮಾ ಎಲ್ಲ ಕಡೆ ಸಿನಿಮಾ ಪೀಪಲ್ಲು ಟಾಪಿಗೆ ಬರಲಿ. ಸಿನಿಮಾದವ್ರು ಅವ್ರಿಗೆ ಪ್ರೊಡಕ್ಷನ್ ಸಿನಿಮಾದವ್ರು ಆಗಿರ್ಬೋದು ಅಂದರೆ ಅವ್ರಿಗೆ ಟಾಪಲ್ಲಿ ನೋಡಬೇಕು. ಟಾಪ್ ಪ್ರಿಯಾರಿಟಿಗೆ ಬರೋಂಗೆ ಆಗಲಿ ಎಲ್ಲರೂ ಅಂತ ಎಲ್ಲ ಆ ಥರ ಉಳಿಸಿ ಬೆಳೆಸಿ ಅಂತ ಭಗವಂತನೂ ಕೇಳ್ಕೊತಾ ಇದ್ದೀರಾ ನೀವು? ಭಗವಂತನಲ್ಲ, ನಾವು ನೀವೇ ನಿಮ್ಮ ಭಗವಂತ ಎಲ್ಲದಕ್ಕೂ ಓಕೆ ಅಂತ ಇರ್ತಾರೆ. ನಾವು ನಮ್ಮಲ್ಲಿ ಇದಾಗಬೇಕು. ಬರ್ತದೆ ಆ ಕಾಲನೂ ಬರ್ತದೆ ಸರ್. ಕಾಕಳಿ ಏನಕ್ಕೆ ನಮ್ಮ ಹೀರೋಗಳಿಗೆ ಡಿಮ್ಯಾಂಡ್ ಅಂತ ಆರ್ಟಿಸ್ಟ್ಗಳು ನೋಡಿ, ಎಲ್ಲಿ ರಾಜಕೀಯದವ್ರು ಯಾವ ಮೀಟಿಂಗ್ ಮಾಡಿದ್ರು ಅವರೇ ಮಾಡಲ್ಲ. ಯಾರು ಫಸ್ಟ್ ನಮ್ಮ ಆರ್ಟಿಸ್ಟ್ ಬಿಡ್ತಾರೆ ಅಲ್ಲಿ, ಇವ್ರು ಬರ್ತಾವ್ರೆ ಅಂದರೆ ತೋರಿಸಿ ಅವ್ರ ಭಾಷಣ ಇದು ಮಾಡ್ತಾರೆ. ಅಂದರೆ ಚಿತ್ರರಂಗಕ್ಕೂ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ, ಪ್ರಾಮುಖ್ಯತೆ ಇರಬೇಕು. ಅವ್ರಿಗೆ ನಾವು ಹೆಣ್ಣು ಕೊಡ್ತೀರಿ, ಅವ್ರಿಗೆ ಫಸ್ಟ್ ಕರೀರಿ, ಇಲ್ಲಿ ಗುರುತಿಸ್ಬೇಕು ಅವ್ರಿಗೆ ಎಲ್ಲ ಸಮಾಜದಲ್ಲಿ ಏನಿದೆ ಎಲ್ಲ ಸಿಗಬೇಕು.
ಇಲ್ಲ ಅದು ಟಾಪ್ ಸ್ಟಾರ್ಗಳಿಗೆ ಟಾಪ್ ಪ್ರೊಡ್ಯೂಸರ್ಸ್ಗಳಿಗೆ ಎಲ್ಲ ಆಗತ್ತೆ. ಸಿನಿಮಾ ಜನಕ್ಕೆ ಸಿನಿಮಾ ಜನಕ್ಕೆ ಸಿಗಬೇಕು ಅನ್ನೋದು ಮಾಡ್ತಿದ್ರು ಅಷ್ಟೇ. ಅದು ಹಂಗೆ ಕಟ್ ಮಾಡೋಂಗೂ ಆ ರೇಂಜಲ್ಲಿ ನೋಡಬೇಕು. ಆ ಥರ ಒಂದು ಕಾಲ ಬರಲಿ. ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಬೇಕು. ಹೌದು ಹೌದು ಹೌದು. ಆ ಎಣ್ಣೆ ಹೊಡ್ಕೊಂಡು ಹೋಗ್ಬಿಟ್ಟು ಟಿಕೆಟ್ ಹರಿಯೋದು, ಅದು ಸ್ಟಾಕ್ ಮಾತಾಡ್ಬಿಟ್ಟು ನನಗೆ ಗೌರವ ಕೊಡಲಿ, ಅವೆಲ್ಲ ಮಾಡಬಾರ್ದು. ನಾವು ಅದಕ್ಕೆ ನಾವ್ ಹೆಂಗ್ ಗೌರವ ನಾವ್ ಹೆಂಗೆ ಅಷ್ಟೇ. ಹೌದು. ಏನು ಪ್ರಬಣ್ಣ ಚೆನ್ನಾಗಿದ್ದೀರಾ ಅಂದರೆ ಸಿನಿಮಾಸ್ ಚೆನ್ನಾಗಿದ್ದೀರಿ ಅಂತೀರ. ಏನು ಪ್ರಭು ಹಿಂಗಿದ್ದೀರ ನಿನ್ನ ನೀವು ಬೈತೀರ, ಇದು ಸಹಜ ಸರ್. ಕರೆಕ್ಟ್ ಕರೆಕ್ಟ್. ಏನು ಅನ್ಕೊಂಬೇಡಿ ಬೈ. ಹೆಂಗೆ ಅಲ್ಲ ಹೆಂಗ್ ನೀವು ರಿಯಾಕ್ಟ್ ಮಾಡ್ತೀರೋ ಹಂಗೆ ಗಿವ್ ಅಂಡ್ ಟೇಕ್ ಪಾಲಿಸಿ. ಹೌದು. ಈ ಕಾರ್ಯಕ್ರಮನ ಶುರು ಮಾಡೋಕ್ಕಿಂತ ಮುಂಚೆ ಸಲಹೆ ಕೇಳೋಕ್ಕೆ ನಿಮ್ಮ ಹತ್ರ ಮೊದಲು ಬಂದಿದ್ದು ನಾನು ಬಂದಾಗ ಆ ಸಲಹೆನ ನೀವು ಏನಂತ ಕೊಟ್ರಿ ಅಂದರೆ, ತುಂಬ ಚೆನ್ನಾಗಿ ಒಂದು ಯೋಚನೆ ಮಾಡಿದ್ಯಾ, ಇದರಿಂದ ಕನ್ನಡ ಚಿತ್ರರಂಗಕ್ಕೆ ಬರೋರಿಗೆ ಅನುಕೂಲ ಆಗ್ಬೋದು, ನನ್ನ ಸಪೋರ್ಟ್ ಯಾವತ್ತೂ ನಿನಗಿರುತ್ತೆ, ನೀನು ಮುನ್ನುಗ್ಗು, ನಡಿ ಈ ಕಾರ್ಯಕ್ರಮನ ನಡೆಸು ಅಂತ ಹೇಳಿದ್ರಿ. ತಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ. ಏನಿಲ್ಲ ಅಣ್ಣ, ಎಲ್ಲೋ ಬಿಡ್ತದೆ ತಾವರೆ ಹೂವು ಕಿತ್ಕೊಂಬಂದು ದೇವ್ರಿಗೆ ಇಟ್ಬಿಡ್ತಾರೆ, ಹಂಗೆ ಇದು ಸ್ಮೆಲ್ಲು ಹೇಳ್ಕೊಂಬಿಡ್ತದೆ. ನಿಮ್ಮಲ್ಲಿ ಒಳ್ಳೆ ಇದಿದೆ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು.